ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರ ಸರ್ಕಾರ ಸುಮಾರು 4 ಬಜೆಟ್ ಮಂಡಿಸಿದರೂ ಕೂಡ ನಿಗಮಕ್ಕೆ ₹1 ಹಣೆಯನ್ನೇ ಕೊಡಲಿಲ್ಲ. ನಾರಾಯಣ ಗುರುಗಳ ಪುತ್ಥಳಿಯನ್ನೇ ರಾಜ್ಯದ ರಾಜಧಾನಿಯಾದ ಬ್ಯಾಂಗ್ಳೂರಲ್ಲಿ ಸ್ಥಾಪನೆ ಮಾಡಬೇಕು ಎಂಬ ಬೇಡಿಕೆಯಲ್ಲಿಯೂ ಕೂಡ ಸರ್ಕಾರ ಸ್ಪಂದಿಸುತ್ತಿದೆ. ಅನಂತರ ನಮ್ಮ ಕುಲಕಸಬು ನಿಲ್ಲಿಸಿ ಸುಮಾರು ವರ್ಷಗಳಾಯಿತು, ಪರ್ಯಾಯ ವ್ಯವಸ್ಥೆಯೂ ಕೂಡ ಸಮಾಜಕ್ಕೆ ಕೊಡಲಿಲ್ಲ. ಜನಪ್ರತಿನಿಧಿಗಳು ಆಗಿದ್ದವರು ಸಮಾಜದ ಪರವಾಗಿ ಧ್ವನಿ ಎತ್ತದಿಲ್ಲ ಅಂತ ಬಂದಾಗ ಅದು ಕೂಡ ಸಮಾಜಕ್ಕೆ ಸಂಕಷ್ಟ ಮತ್ತು ಬಹಳ ಮಂಗಲ್ ವೈದ್ಯ ಅವರು ಮಾಡಿಸಿರ್ತಕ್ಕಂಥ ಕೇಸ್ ಅಲ್ಲಲ್ಲ ಅದೇನಾಯ್ತು ಈಗ ನಾವು ಯಾಕೆಂತಂದ್ರೆ ಸಿದ್ದರಾಮಯ್ಯ ಸರ್ಕಾರದಲ್ಲಿಯೂ ಕೂಡ ಒಂದೇ ಒಂದು ಮಂತ್ರಿ ಸ್ಥಾನವನ್ನ ಕೊಟ್ಟರು. ಆ ಮಂತ್ರಿಯೂ ಕೂಡ ಸರಿಯಾದ ರೀತಿಯಲ್ಲಿ ಸಮಾಜದ ಬಗ್ಗೆ ಧ್ವನಿಯನ್ನೇ ವಿಧಾನಸಭೆಯಲ್ಲಿ ಎತ್ತಲಿಲ್ಲ, ಮಾತಾಡಲಿಲ್ಲ. ಸಮಾಜದ ಯಾವುದೂ ಹೋರಾಟಕ್ಕೂ ಕೂಡ ಬೆಂಬಲವೂ ಕೂಡ ಕೊಡಲಿಲ್ಲ. ಈಗ ನಾವೇನು ಕೇಳುತ್ತಾ ಇದ್ದೀವಿ, ಈಗ ಈ ಸಂಪುಟ ಸಚಿವಷ್ಟೇ 19ಕ್ಕೂ ರಾಜ್ಯಸಭೆ ಮತ್ತು MLC ಆದ ಮೇಲೆ ಮತ್ತೂ ಕೂಡ ಸರ್ಕಾರದಲ್ಲಿ ವಿಸ್ತರಣೆ ಮಾಡ್ತಾರೆ. ಅದರಲ್ಲಿ ಸಮಾಜದಿಂದ ಎಷ್ಟು ಹಿರಿಯ ಶಾಸಕರು ಯಾರು, ಈಗ ಬೇಳೂರು ಗೋಪಾಲಕೃಷ್ಣ ಅವರೇ ಇರೋದಿಲ್ಲ. ಮಧು ಬಂಗಾರಪ್ಪನವರು 3 ವರ್ಷ ಆಯಿತು, ಮತ್ತು ಬದಲಾವಣೆ ಆಗಲೇಬೇಕಲ್ಲ. ಮಧು ಬಂಗಾರಪ್ಪನವರು ನಿನ್ನೆಷ್ಟೇ ಕೊಟ್ಟಿದ್ದಾರೆ, ಎಲ್ಲರಿಗೂ ಅವಕಾಶ ಸಿಗಲಿ ಅಂತ ಅವರು ನೇರವಾಗಿ ಹೇಳಿದ್ದಾರೆ. ಆದ ಹಿನ್ನೆಲೆಯಲ್ಲಿ ಸನ್ಮಾನ್ಯ ಶ್ರೀ ಬೇಳೂರು ಗೋಪಾಲಕೃಷ್ಣ ಅವರಿಗೆ ಮಂತ್ರಿ ಸ್ಥಾನವನ್ನೇ ಕೊಡಬೇಕು ಅಂತಕ್ಕಂಥದ್ದು ನಮ್ದೆಲ್ಲ ಅಭಿಪ್ರಾಯ ಇದೆ. ಮಧು ಬಂಗಾರಪ್ಪನವರ ಸೀನಿಯಾರಿಟಿ ನೋಡಿ ಕೊಡಲಿಲ್ಲ. ಮಧು ಬಂಗಾರಪ್ಪನವರ ತಂದೆ ಜೊತೆ ಇರತಕ್ಕಂಥ ಕಮಿಟ್ಮೆಂಟ್ನ ಮೇಲೆ ಮಧು ಬಂಗಾರಪ್ಪನ ಕೊಟ್ಟರು. ಆದ್ದರಿಂದ ಭೀಮಣ್ಣ ನಾಯಕ್ ಅವರು ಕೂಡ ಏನೇನು ಅವಕಾಶ ಮುಂದೆ ಇದೆ, ಕೊಡಬೇಡ ಅಂತ ನಮ್ಮದೇ ಇಲ್ಲ, ನಾವು ಕೊಡಬೇಡ ಅಂತಕ್ಕಂಥ ನಮ್ದು ಅಭಿಪ್ರಾಯ ಇಲ್ಲ. ಆದರೆ ಸೀನಿಯಾರಿಟಿ ಮೇಲೆ ಬೇಳೂರು ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಬೇಡೂರು. DK ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡೋದಕ್ಕೆ ನಾವು ಕೂಡ ಭಾಳಷ್ಟು ಶ್ರಮ ನಮಗೆಲ್ಲ ಗೊತ್ತಿದೆ. ಅವ್ರದ್ದು ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಆಗಿದ್ದಾರೆ. ನಾವು ಕೂಡ ನಮ್ಮ ಸಮಾಜದ ಬೇಡಿಕೆಗಳು ಅವರ ಮುಂದೆ ಇರ್ತೀವಿ. ಈಗ ಅವರು ಸ್ವಲ್ಪ ಈಗ ಹನಿಮೂನ್ ನಡೀತಾ ಇದೆ. ಹನಿಮೂನಲ್ಲಿ ಆದಮೇಲೆ ನಾವು ಹೋಗ್ತೀವಿ. ಈ ಒಂದು ನಮ್ಮ ಗೋಕರ್ಣದಲ್ಲಿ ಮೀಟಿಂಗ್ ಮುಗಿದ ಮೇಲೆ 11-12 ಆದ ಮೇಲೆ ಅವರು ಇಷ್ಟನ್ನು ಕೊಡಬಾರ್ದಾಗ ಹೋಗಿ ಒಂದು 20ಕ್ಕೂ ಅಲ್ಲಿ 4 ಚರ್ಚೆ ಮಾಡ್ತೀವಿ. ಡೈಲಿ ಚರ್ಚೆ ಮಾಡಿ ಸಮಾಜದ 3 ಬೇಡಿಕೆಗಳನ್ನೇ ಅವರು ಈಡೇರಿಸಿಕೊಡ್ತೀವಿ ಅಂತ ಹೇಳಿದ್ದಾರೆ. ಅದು ಸಮುದಾಯವನ್ನು ಕರ್ಕೊಂಡು ಹೋಗ್ತೇವೆ. ಅಷ್ಟೇ ಅಲ್ಲ, ಈಗ ಸಮುದಾಯಕ್ಕೆ ಸಿಗಬೇಕಾದ ರಾಜಕೀಯ ಪ್ರಾತಿನಿಧ್ಯ ಪಕ್ಷದಿಂದ ಸಿಗಬೇಕು. ಅದೆಲ್ಲವನ್ನೇ ಕೂಡ ಅವರ ಮುಖ್ಯ ಸಿದ್ದರಾಮಯ್ಯನವರು ಈಡಿಗರಿಗೆ ಏನೂ ಮಾಡಿಲ್ಲ. ಈಡಿಗರಿಗೆ ಅನ್ಯಾಯ ಮಾಡಿರ್ತಕ್ಕಂಥವರು ಸಿದ್ದರಾಮಯ್ಯ. ಮತ್ತೆ ಈಡಿಗರಿಗೆ ಅನ್ಯಾಯ ಮಾಡಿದ ಯಾವ ಮುಖ್ಯಮಂತ್ರಿಗಳು ಕೂಡ ಅವರ ಕಾಲಾವಧಿಯನ್ನು ಪೂರ್ತಿ ಮಾಡಲಿಲ್ಲ. ಕಂಪ್ಲೀಟ್ ಅವರು ಮಾಡೋಕ್ಕಾಗಲಿಲ್ಲ. ಅದರಲ್ಲಿ ಪ್ರಮುಖ ಪಾತ್ರವಾಗಿ ವಹಿಸಿರ್ತಕ್ಕಂಥದ್ದು ಸಿದ್ದರಾಮಯ್ಯ. ಯಾಕೆಂದರೆ ಕುಲಕಸಬು ಸೇಂದಿ ಸಮೇತ 2004 ನಿಲ್ಲಿಸಿರದ ಅವರೇ. ಈಡಿಗರನ್ನ ಎಲ್ಲರನ್ನೇ ಜನಾರ್ದನ ಪೂಜಾರಿ ಅವ್ರನ್ನ, ಹಾಗೆ ಮಾಲಿಕೀಯ ಗುತ್ತೇದಾರ್ ಅವ್ರನ್ನ, HG ರಾಮುಲು ಅವ್ರನ್ನ, ಇಲ್ಲಿ ಬಂದರೆ RN ನಾಯ್ಕ ಅವ್ರನ್ನ ಎಲ್ಲರನ್ನೇ ಕೂಡ ಮುಗಿಸಿರ್ತಕ್ಕಂಥ ಕೀರ್ತಿ ಸಿದ್ದರಾಮಯ್ಯಗೂ ಸೇರಿದೆ. ಹಾಗಾಗಿ ಹೈಕಮಾಂಡ್ಗೂ ಗೊತ್ತಾಯಿತು ಇವರ ಹಿಂದೆ OBCಗಳು ಇಲ್ಲ ಅಂತಕ್ಕಂಥದ್ದು ಗೊತ್ತಾದ ಮೇಲೆ ಅವರು ಬದಲಾವಣೆ ಮಾಡಿರೋದು. ಇಲ್ಲಿ ಬದಲಾವಣೆ ಮಾಡೋಕ್ಕೆ ಸಾಧ್ಯವನ್ನೇ ಇದ್ದಿಲ್ಲ. ಅವರಿಗೆ ಮಾತೆತ್ತರು ಹಿಂದುಳಿದ ದಳಿದ ಅಹಿಂದ ಅಂತ ಹೇಳ್ಕೊಂಡು ಹೋಗ್ತಾರೆ ಬಿಟ್ಟು ವಿನಃ ಈ ಸಾಮಾಜಿಕ ನ್ಯಾಯ ಮತ್ತು ಸಮಾನತೆ ಇದೆರಡೂ ಕೂಡ ಏನು ಮಾಡಲಿಲ್ಲ. ಸಿದ್ದರಾಮಯ್ಯನವರು ವೋಟ್ ಬ್ಯಾಂಕ್ ರಾಜಕೀಯವಾಗಿರ್ತಕ್ಕಂಥ ಕಾರ್ಡ್ ಯೂಸ್ ಮಾಡಿಕೊಂಡಿದ್ದಾರೆ ಬಿಟ್ಟು ವಿನಃ ಸಮುದಾಯಗಳಿಗೆ ಯಾವ ಕೆಲಸವೂ ಕೂಡ ಮಾಡಲಿಲ್ಲ. ಇವತ್ತು ನೋಡಿದರೆ NHIಯಲ್ಲಿ ಆಫೀಸ್ನ ಮುಂದೆ ಸ್ಟ್ರೈಕನ್ನು ಮಾಡುವ ಸಂದರ್ಭದಲ್ಲಿ ಸರ್ಕಾರದ ಇಲಾಖೆಯಿಂದ ಪರ್ಮಿಷನ್ ತಗೊಂಡು ಪೊಲೀಸ್ ಇಲಾಖೆಗೆ ಪರ್ಮಿಷನ್ ಲೆಟರ್ ನಮ್ಮ ಕೈಯಲ್ಲಿದೆ. ಯಾವುದೂ ರೀತಿ ಗಲಾಟೆಗಳಾಗಲಿಲ್ಲ, ಅಲ್ಲಿ ಯಾವುದೋ ಘರ್ಷಣೆಗಳಾಗಿರಲಿಲ್ಲ. ಆ್ಯಕ್ಚುಲಿ ಆ ಕೇಸಲ್ಲಿ ಇದು ಸಣ್ಣೊಂದು ಕೇಸು, ನಾವೆಲ್ಲ ಎಷ್ಟೋ ಕೇಸುಗಳಾಗಿ ಸುಮಾರು ಸಲ ಜೈಲು ಕೂಡ ಹೋರಾಟ ಮಾಡಿ ಬಂದಿರ್ತಕ್ಕಂಥದ್ದು ನಮಗೆಲ್ಲ ಯಾವುದೂ ವಿಷಯ ಅಲ್ಲ. ಆದರೆ ಕೇಸಿನ ಮೆರಿಟಿಗೆ ಹೋದರೆ ಅದು ಮಾಡಬೇಕಾದ ಅವಶ್ಯಕತೆ ಇದ್ದಿಲ್ಲ. DC ಹೇಳ್ತಾರೆ, ಮಿನಿಸ್ಟ್ರಿ ಹೇಳಿದ್ದಾರೆ, SP ಹೇಳ್ತಾರೆ, DC ಹೇಳಿದ್ದಾರೆ, ಇದು ನನ್ನ ಖುದ್ದವರೇ ಮಾತಾಡಿದ್ದಾರೆ. ಆದ್ದರಿಂದ ನಾವು ಹೋರಾಟ ಮಾಡಿದ ಏನಕ್ಕೆ ಈ ಕುಟುಂಬಕ್ಕೆ ನ್ಯಾಯ ಕೊಡಿ ಅಂತ. ಹಾಗಾಗಿ ನಾಮಧಾರಿ ಈಡಿಗ ಸಮುದಾಯದಲ್ಲಿ ಹುಟ್ಟಿರುವ ಒಂದು ಸಮುದಾಯದ ಗುರುಗಳು ಜೊತೆ 7 ಜನ, ನಾನೊಬ್ಬನೇ ಅಲ್ಲ, ಒಟ್ಟು 8 ಜನ ಇದೆ. 8 ಜನ ಇದೆ. ಅದರಲ್ಲಿ ಹಾಲಕ್ಕಿ ಸಮುದಾಯ ಇದೆ, ನಮ್ಮ ಗೌಡ ಸಮಾಜದಲ್ಲೇ ಇದೆ. 8 ಜನರ ಮೇಲೆ ಮಾಡಿದ್ದಾರೆ. ಸೊ ಇದು ಕೂಡ ಮಂಗಳ ವೈದ್ಯವರ ನಮ್ಮ ಸಮಾಜಕ್ಕೆ ಮಾಡಿರತಕ್ಕಂಥ ಒಂದು ಕೆಲಸದ ಭಾಗವಾಗಿ ಇವತ್ತು ನಾವು ಕೋರ್ಟಲ್ಲಿ ಹೋಗಬೇಕು. ನೋಡಿ, ನಾವು ಯಾರು ಏನು ಮಾಡಿದಾರಲ್ಲ ಕಳೆದ 2-3 ವರ್ಷವಾಗಿ ಏನೇನು ಮಾಡಿದರೆ ಯಾವತ್ತೂ ನಾವು ಮರೆಯೋದಿಲ್ಲ. ಇವತ್ತು ಮೊನ್ನೆ ಭಡ್ಕಳಲ್ಲಿ ಏನಾಯಿತು, 11 ಜನ ತೀರೋದು ನಮ್ಮ ಸಮಾಜದಲ್ಲಿ. ಆ 11 ಜನ ತೀರೋದಾಗ ಇದೇ ಮಂಗಳ ವೈದ್ಯರವರ ಮನೆಗೆ ಹೋದರು,
16 ಲಕ್ಷ ರೂಪಾಯಿ, 15 ಲಕ್ಷ ರೂಪಾಯಿ ಸರ್ಕಾರದಿಂದ ಕೊಡಿಸಿದ್ರು, 1 ಲಕ್ಷ ರೂಪಾಯಿ ಅವರ ಪಾಕೆಟ್ನ ತಗೊಂಡು ಕೊಟ್ಟರು. ಆವಾಗ ಎಷ್ಟಾಯಿತು? 16 ಲಕ್ಷ ರೂಪಾಯಿನೇ ಕೊಟ್ಟರು. 10 ಲಕ್ಷ ಮೀನುಗಾರಿಕೆ ಇಲಾಖೆಯಿಂದ ಕೊಟ್ಟರು, 5 ಲಕ್ಷ ಸರ್ಕಾರದಿಂದ ಕೊಟ್ಟರು. ಈ ಕೆಲಸ ಯಾಕೆ ಅಂಕೋಲದಲ್ಲಿ ಆಗಲಿಲ್ಲ? ಈ ಕೆಲಸ ಅವರೆಲ್ಲರ ಮನೆಗೆ ಭೇಟಿ ಕೊಟ್ಟರು, ಅವರ ಮಕ್ಕಳ ಎಜುಕೇಶನ್ ಕೂಡ ನೋಡಿಕೊಳ್ಳುತ್ತೀವಿ ಅಂತ ಎಲ್ಲಿ ಹೇಳಿದ್ರು? ಬಡ್ಕಳಲ್ಲಿ ಹೇಳಿದ್ರು ನಾವು ಸ್ವಾಗತ ಮಾಡ್ತೀವಿ, ವೆಲ್ಕಮ್. ಆದರೆ ಇದು ಯಾಕೆ ಅಂಕೋಲದಲ್ಲಿ ಆಗಲಿಲ್ಲ? ಅಂಕೋಲದಲ್ಲಿ ಅವರ ಮನೆಗೂ ಕೂಡ ಭೇಟಿ ನೀಡಿ ಇವತ್ತುವರೆಗೂ ಕೂಡ ಸರ್ಕಾರದಿಂದ ನಮಗೆಲ್ಲ ಗೊತ್ತಿದೆಯಲ್ಲ. ಅದರಿಂದ ಈ ತರ ನೈಸರ್ಗಿಕ ವಿಕೋಪಗಳಿಂದ ಸಮಸ್ಯೆಗಳನ್ನು ಬಂದಾಗ ಅಲ್ಲಿ ರಾಜಕೀಯನ ಮಾಡದೆ ಜಿಲ್ಲೆಯ ಎಲ್ಲಾ ಭಾಗದಲ್ಲಿ ಯಾವ ಸಮುದಾಯದವರು ಏನಾದರೂ ಕೂಡ ಹೋಗಬೇಕನ್ನೋ ಜವಾಬ್ದಾರಿ ಯಾರಿಗಿತ್ತು? ಆದರೆ ಅಂಕೋಲದಲ್ಲಿ ಒಂದು ಕೊಟ್ಟರು, ಬಡ್ಕಳಲ್ಲಿ ಇನ್ನೊಂದು ಮನವಿ ಮಾಡೋದೊಂದು. ಒಂದು ವೇಳೆ ನೆಕ್ಸ್ಟ್ ಉಸ್ತುವಾರಿ ಸಚಿವರಾಗಿ ಬರಬಹುದು, ನಾವು ಹೇಳಕ್ಕಾಗೋದಿಲ್ಲ. ಅವರ ಹಣೆಯ ಬರೆಯಲ್ಲಿ ಏನು ಬರೆದಿರ್ತೀವಿ ನಾವು ಅದು ವಿರೋಧ ಮಾಡೋದು. ಆದರೆ ಅವರಿಗೆ ಮನವಿ ಮಾಡೋದೇನು? ಬಡ್ಕಳಲ್ಲಿ ಆದರೂ, ಹೊನ್ನವರಲ್ಲಿ ಆದರೂ, ಶಿರ್ಸಿಯಲ್ಲಿ ಆದರೂ, ಎಲ್ಲಿ ಆದರೂ ಕೂಡ ನಿಮ್ಮ ಜವಾಬ್ದಾರಿ ರಾಜಕೀಯವಾಗಿ ನೋಡಬೇಡಿ ಅಂತಕ್ಕಂಥ ರೀತಿಯಲ್ಲಿ ನಾವು ಅವರಿಗೆ ಮನವಿಯನ್ನೇ ಮಾಡುತ್ತೇನೆ. ಓಕೆ, ಬಗ್ಗೆ ವಿಸ್ತಾರವಾಗಿ ವಿವರಿಸಿದ್ದಾರೆ. ಇವತ್ತು ಅವರು ಹೊನ್ನಾವರಕ್ಕೆ ಬರುವ ಕಾರಣ ಅಂತ ಹೇಳಿದ್ರೆ, ಈ ಹಿಂದೆ ನಾವೆಲ್ಲ ಅವರನ್ನ ಇಷ್ಟಪಡೋದು ಅಂತ ಹೇಳಿದ್ರೆ ಅವರೊಬ್ಬರು ಹೋರಾಟಗಾರರು. ಸಮಾಜದಲ್ಲಿ, ಜಾತಿಯಲ್ಲಿ, ಯಾವುದೇ ಧರ್ಮದವರು ಕಷ್ಟದಲ್ಲಿದ್ದಾಗಲೂ ಸಹ ಮುಂದೆ ನಿಂತು ಹೋರಾಟ ಮಾಡುವ ಮನೋಭಾವನೆ ಹೊಂದಿರುವಂಥ ಒಂದು ಸ್ವಾಮಿಗಳು ಇದ್ದಾರೆ ಅಂತ ಹೇಳಿದ್ರೆ ಅದು ನಮ್ಮ ಡಾಕ್ಟರ್ ಪ್ರಣವಾನಂದ ಸ್ವಾಮಿಗಳು. ತಾವು ಕೇಳಿದಿರಿ, ಹೋದ 2-3 ವರ್ಷದಿಂದ ಶಿರೂರು ಗುಡ್ಡ ಕುಸಿತ ಆಯಿತು, 6-7 ಜನ ಮರಣಪಟ್ಟರು, ಇನ್ನೂ 2 ಬಾಡಿ ಇನ್ನೂ ಸಿಕ್ಕಿಲ್ಲ. ಅದು ಆ ಕಾಲದಲ್ಲಿ, ಆ ಸಮಯದಲ್ಲಿ ಯಾರಾದರೂ ಒಬ್ಬರು ಹೋರಾಟ ಮಾಡಿದ್ರು ಅಂತ ಹೇಳಿದ್ರೆ ಅದು ಡಾಕ್ಟರ್ ಪ್ರಣವಾನಂದ ಸ್ವಾಮಿಗಳು ಮಾತ್ರ. ಕಾರವಾರ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಮಳೆಯಲ್ಲಿ ನೆನೆಯುತ್ತಾ ಯಾರೂ ಸ್ಪಂದನೆ ಮಾಡಲಿಲ್ಲ, ಆದರೂ ಸಹ ಧೈರ್ಯ ಬಿಡಲಿಲ್ಲ. ತಾವೊಬ್ಬರೇ ಕೂತು ಹೋರಾಟ ಮಾಡಿದ್ರು. ಅಮಿತ್ ಶಾ ಅವರನ್ನ ಇಲ್ಲಿಯ ವಾರಿಸ್ದಾರನ್ನ ಕರ್ಕೊಂಡೋಗಿ ಅವ್ರಿಗೆ ನ್ಯಾಯ ಸಿಗಬೇಕು ಅನ್ನೋ ಸಲುವಾಗಿ ಹೋರಾಟ ಮಾಡಿದ್ರು. ನಂತರ ಹೊನ್ನಾವರದ ಬಂದು IRB ಆಫೀಸ್ ಎದುರಿಗೆ ಸ್ಟ್ರೈಕ್ ಮಾಡಬೇಕು ಅಂತ ಪರ್ಮಿಷನ್ ತಕೊಂಡು ಹೋರಾಟಕ್ಕೆ ಇಳಿದ್ರೆ ಅವರ ಮೇಲೆ ರಾಜಕೀಯ ಪ್ರೇರಿತ ಪ್ರಕರಣ ದಾಖಲಿಸಿದರು. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಅವರು ನ್ಯಾಯಾಲಯಕ್ಕೆ ಹಾಜರಾಗ್ತಿದ್ದಾರೆ, ಜಾಮೀನು ಪಡಿದ್ದಾರೆ. ನಾನು ಹೇಳಿದೆ, ಸ್ವಾಮಿಗಳೇ ಅದು ದಂಡ ತುಂಬಿದ್ರೆ ಮುಗಿತದೆ ಕೇಸ್ ಅಂತ ಹೇಳಿದ್ರೆ, ಯಾವುದೇ ಕಾರಣಕ್ಕೂ ನಾನು ದಂಡ ತುಂಬುವುದಿಲ್ಲ. ನನ್ನ ತಪ್ಪಿದ್ರೆ ಶಿಕ್ಷೆ ಆಗಲಿ, ನನ್ನ ಸರಿ ಇದ್ರೆ ನ್ಯಾಯಾಲಯ ತೀರ್ಮಾನ ಕೊಡಲಿ ಅನ್ನುವ ಮನೋಭಾವನೆ ಅವರಿಗಿದೆ, ಗಟ್ಟಿತನ ಇದೆ. ಮತ್ತು ಹಾಗಾಗಿ ಅವರು ಇವತ್ತು ತಾನೇ ಬರ್ತೇನೆ, ನನ್ನ ಮೇಲೆ ಪ್ರಕರಣ ಇದೆ, ನಾನು ಅದನ್ನು ನಡೆಸ್ತೇನೆ, ಯಾಕೆ ಸುಪ್ರೀಂ ಕೋರ್ಟ್ ತನಕ ಹೋಗಲಿ, ನಾನು ಅದಕ್ಕೆ ರೆಡಿ ಇದ್ದೇನೆ ಅಂತ ಹೇಳಿ ಬಂದಿದ್ದಾರೆ. ನಾವೆಲ್ಲ ಅವ್ರ ಜೊತೆಗೆ ನ್ಯಾಯಾಲಯಕ್ಕೆ ಅವ್ರ ಜೊತೆಗೆ ಅವರ ಸಾಥ್ ನೀಡಲಿಕ್ಕೆ ನಾವು ಇವತ್ತು ಇಲ್ಲಿ ಬಂದಿದ್ದೇವೆ. ಮತ್ತು ರಾಜಕೀಯವಾಗಿ ಅವರಿಗೆ ಹೇಳಿದ್ರು, ಕಾಂಗ್ರೆಸ್ ಪಕ್ಷ ಇದೆ, ಬೇಲೂರು ಗೋಪಾಲಕೃಷ್ಣ ಅವರಿಗೆ ಸಚಿವ ಮಾಡಬೇಕು ಅಂತ ಹೇಳಿದ್ರು, ಒಳ್ಳೆ ತೀರ್ಮಾನ. ಆದರೆ ನಂದೇನಂತ ಹೇಳಿದ್ರೆ, ಸಮಾಜ ದೊಡ್ಡದಿದೆ, ಇದೀಗ ಸಮಾಜ ದೊಡ್ಡದಿದೆ, 1 ಅಲ್ಲ 2 ಸ್ಥಾನ ಕೊಟ್ಟರು ಕಡಿಮೆನೆ, ಇದೀಗರಿಗೆ 2 ಸಚಿವ ಸ್ಥಾನ ಕೊಟ್ಟರು ಕಡಿಮೆನೆ. ನಮ್ಮ ಜಿಲ್ಲೆಯವರೇ ಆದ ಭೀಮಣ್ಣ ನಾಯ್ಕರಿದ್ದಾರೆ, ಅವ್ರಿಗೆ ಒಂದು ಚಾನ್ಸ್ ಕೊಡಲಿ.